ಇವತ್ತಿನ ಪರಿಸ್ಥಿತಿನಲ್ಲಿ ಅನೇಕ ಜನರಿಗೆ ಉದ್ಯೋಗ ಇದೆ, ಸಂಬಳ ಬರ್ತಾ ಇದೆ, ತಿನ್ನೋಕನ್ನ ಇದೆ, ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇದೆ. ಚೆನ್ನಾಗಿ ನೆನಪಿಸ್ಕೊಳ್ಳಿ, ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಅನ್ನ, ಬಟ್ಟೆ, ಹಣ ಎಲ್ಲವೂ ಇದ್ದರೂ ಕೂಡ ತಮ್ಮ ಮಕ್ಕಳ ಕಾರಣದಿಂದ ಪೋಷಕರು ತುಂಬ ಮಾನಸಿಕವಾಗಿ ಕುಗ್ಗಿ ನರಕ ಯಾತನೆಯನ್ನು ಯಾರಿಗೂ ಹೇಳ್ಕೊಳ್ಳಾರದೆ ಆ ಮಕ್ಕಳ ಆ ಒಂದು ವರ್ತನೆಯನ್ನು ನೋಡಿ ಆ ಕೆಟ್ಟ ವರ್ತನೆಯಿಂದ ಮನನೋಯ್ತಾ ಇದ್ದಾರೆ ಪ್ರತಿ ದಿವಸ ಪ್ರತಿ ಕ್ಷಣ. ಯಾಕೆ ಅಂದರೆ ಸ್ವಾಮೀಜಿ ಹೇಳ್ತಾರೆ, ಶಿವಕುಮಾರ ಸ್ವಾಮೀಜಿಯವರು, ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರವನ್ನು ಕಲಿಸಿಕೊಡದ ಪರಿಣಾಮ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಮಕ್ಕಳು ಹುಟ್ಟದೇ ಇರೋದು ನಂಬರ್ 1, ಮಕ್ಕಳು ಹುಟ್ಟದೇ ಇರೋದು ನಂಬರ್ 2, ಎರಡನೇದಾಗಿ ಹುಟ್ಟಿದ ಮಕ್ಕಳು ಕೆಲವು ತಿಂಗಳಾದ್ಮೇಲೆ ಸತ್ತೋಗೋದು, ಮೂರನೇದಾಗಿ ಹುಟ್ಟಿದ ಮಕ್ಕಳು ಬೆಳೆದು ದೊಡ್ಡವರಾಗಿ ಪರಮ ನೀಚರಾಗೋದು, ಕೆಟ್ಟವರಾಗೋದು, ಅಪ್ಪ ಅಮ್ಮನ ಬಾಯಿಗೆ ಬಂದಂಗೆ ಬೈಯೋದು, ಹಿಡ್ಕೊಂಡು ಹೊಡೆಯೋದು, ಅವ್ರನ್ನ ರೇಗಿಸೋದು, ಯಾಕೆ ಹುಟ್ಟಿಸ್ದೆ, ನನ್ನನ್ನು ಹುಟ್ಟಿಸಿದ ತಪ್ಪಿಗೆ ನೀನು ಯಾಕೆ ಹುಟ್ಟಿಸ್ದೆ, ಸಾಕು ಅಂತ ತಂದೆ ತಾಯಿಗಳಿಗೆ ಎದುರು ಮಾತಾಡೋದು. ಈ ಮೂರರಲ್ಲಿ ಹುಟ್ಟಿದ ಮಗು ಸಾಯೋದು, ಮಕ್ಕಳು ಹುಟ್ಟದೇ ಇರೋದು, ಹುಟ್ಟಿದ ಮಗಳು ಕೆಟ್ಟವರಾಗೋದು. ಈ ಮೂರರಲ್ಲಿ ಮೊದಲನೇದೇ ಬೆಸ್ಟ್, ಅಂದರೆ ಮಕ್ಕಳು ಹುಟ್ಟದೇ ಇರೋದೇ ಬೆಸ್ಟ್ ಅಂತ ಸ್ವಾಮೀಜಿ ಹೇಳ್ತಾ ಇದ್ರು. ಆ ಮಟ್ಟಕ್ಕೆ ದಯವಿಟ್ಟು ಇಳಿಬೇಡಿ ಪೋಷಕರೇ. ನಿಮ್ಮ ಮಕ್ಕಳನ್ನ ಪ್ರತಿದಿನ ಪ್ರತಿ ಕ್ಷಣ ದಯವಿಟ್ಟು ಹಿಂಬಾಲಿಸಿ. ಯಾಕೆ ಈ ಮಾತು ಒತ್ತು ಹೇಳ್ತಾ ಇದ್ದೇನೆ ಅಂದರೆ, ಸಾಕಷ್ಟು ಜನ ಬೆಳಗ್ಗೆಯಿಂದ ಸಂಜೆವರೆಗೂ 24 ಗಂಟೆ ಬ್ಯುಸಿ ಆಗಿಬಿಟ್ಟಿರ್ತೀರಿ. ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನಿದೆ, ಒಳ್ಳೆ ಶಾಲೆಗೆ ಕರ್ಕೊಂಡೋಗಿ ಫೀಸ್ ಕಟ್ಟಿ ಸೇರಿಸ್ಬಿಟ್ರೆ ನಮ್ಮ ಮಕ್ಕಳು ಓದಿ ದೊಡ್ಡವರಾಗ್ಬಿಡ್ತಾರೆ, ಉದ್ಧಾರ ಆಗಿಬಿಡ್ತಾರೆ, ನಮ್ಮ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗ್ಬಿಡ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ. ಆದರೆ ನೆನಪಿಟ್ಕೊಳ್ಳಿ, ಎಲ್ಲವನ್ನೂ ಶಾಲೆಗಳು ಕಲಿಸೋದಕ್ಕಾಗೋದಿಲ್ಲ, ಎಲ್ಲವನ್ನ ಟ್ಯೂಷನ್ಗಳು ಕಲಿಸೋದಕ್ಕಾಗೋದಿಲ್ಲ. ಶಾಲೆಗೆ ಇಷ್ಟು ಗಂಟೆ ಅಂತ ಟೈಮ್ ಇದೆ, ಇಷ್ಟು ಅವರ್ ಅಂತ ಟೈಮ್ ಟೇಬಲ್ ಇದೆ, ಇಷ್ಟು ಅಂತ ಪೋರ್ಷನ್ಸ್ ಇರುತ್ತೆ, ಈ ವೇಳೆಗೆ ಮುಗಿಸ್ಬೇಕು ಅಂತ ಅವ್ರಿಗೊಂದು ಲಿಮಿಟ್ ಕೊಟ್ಟಿರ್ತಾರೆ. ಅದರ ನಡುವೆ ಅವರು ನಿಮ್ಮ ಮಕ್ಕಳನ್ನು ಎತ್ತರಕ್ಕೆ ಕೊಂಡೊಯ್ತಾರೆ. ಆದರೆ ಆ ಕೆಲಸ ನೀವು ಮಾಡಬೇಕು ನಿಮ್ಮ ಮನೆಗಳಲ್ಲಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಗಳಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗ್ಬಿಡ್ತೀರಾ, ಸಂಜೆ ಬರ್ತೀರಾ, ಸ್ಕೂಲು ಕಾಲೇಜುಗಳ ಮೇಲೆಲ್ಲ ಜವಾಬ್ದಾರಿ ಹಾಕ್ಬಿಡ್ತೀರಾ. ಶಾಲೆ ಕಾಲೇಜುಗಳ ಜವಾಬ್ದಾರಿ 25% ಮಾತ್ರ, ಇನ್ನು 75% ನಿಮ್ಮ ಮಕ್ಕಳ ಭವಿಷ್ಯದ ಜವಾಬ್ದಾರಿ ನಿಮ್ಮದು. ಯಾಕೆ ಗೊತ್ತಾ, ಇವತ್ತಿನ ಪರಿಸ್ಥಿತಿಯನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಕೆಲಸಕ್ಕೆ ಹೋಗಿರ್ತೀರಾ, ಈ ಕಡೆ ಮನೆ, ನಿಮ್ಮ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಈ ಕಡೆ ಶಾಲೆಯಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ನಿಮ್ಮ ಮಕ್ಕಳು ಇರೋವರೆಗೂ ನಿಮ್ಮ ಮಕ್ಕಳು ಸೇಫ್, ನಿಮ್ಮ ಮನೆಯಲ್ಲಿ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳು ಇರೋವರೆಗೂ ಸೇಫ್. ಆದರೆ ಮನೆ ಮತ್ತು ಶಾಲೆಯ ನಡುವೆ ಸಮಾಜದಲ್ಲಿ ಅಕ್ಕಪಕ್ಕ ನಿಮ್ಮ ಮಕ್ಕಳನ್ನು ಸರ್ವನಾಶ ಮಾಡೋದಕ್ಕೆ ಅಂತ ರಣಹದ್ದುಗಳು, ಮಾಂಸವನ್ನು ಕಿತ್ತು ತಿನ್ನುವ ರಣಹದ್ದುಗಳು ಕಾಯ್ಕೊಂಡಿರುತ್ತವೆ. ಎಚ್ಚರಿಕೆಯಿಂದ ಇರಿ. ಬೇಕು ಅಂತಲೇ ಮುಗ್ಧ ಮನಸ್ಸುಗಳ ಮೇಲೆ ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಲವ್ ಇರ್ಬೋದು, ಪ್ರೀತಿ ಪ್ರೇಮ ಅಂತ ಮೋಸ ಮಾಡಿ ಆಮೇಲೆ ರೆಫ್ರಿಜರೇಟರ್ಗಳಲ್ಲಿ ಸೂಟ್ ಕೇಸ್ಗಳಲ್ಲಿ ಕತ್ತರಿಸಿ ಬಿಸಾಕೋದಿರ್ಬೋದು. ಇಷ್ಟೆಲ್ಲವೂ ಕೂಡ ಭಯಂಕರವಾದ ಸನ್ನಿವೇಶಗಳು ಮನೆ ಮತ್ತು ಶಾಲೆಯ ನಡುವೆ ನಿಮ್ಮ ಮಕ್ಕಳನ್ನು ಸರ್ವನಾಶ ಮಾಡೋದಕ್ಕೆ ರಣಹದ್ದುಗಳ ಹಾಗೆ ಕಾಯ್ತಾ ಇರ್ತವೆ. ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಕೇರ್ ತಗೊಳ್ಳಿ. ಶಾಲೆಗೆ ಸೇರಿಸ್ಬಿಟ್ಟಿದ್ದೇನೆ, ಏನು ರೂಮಲ್ಲಿ ಓದ್ಕೊಳ್ತಿರ್ತಾರೆ ಅಲ್ಲ, ನಿಮ್ಮ ಮಕ್ಕಳ ಪ್ರತಿಯೊಂದು ಹೆಜ್ಜೆ ಯಾರ ಜೊತೆ ಸೇರ್ತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ, ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇದು ಯಾವುದನ್ನು ನೀವು ಪರೀಕ್ಷೆ ಮಾಡದೆ ಹೋದರೆ ಅವ್ರನ್ನ ಹಂತ ಹಂತಕ್ಕೆ, ಸಣ್ಣ ಮಕ್ಕಳು ಅಂದರೆ ಬೆಳೆಯೋ ಮಕ್ಕಳು ತಪ್ಪು ಮಾಡೋದು ಸಹಜ, ತಪ್ಪು ಮಾಡ್ದಾ ಇದ್ದ ಹಾಗೆ ಒಂದೊಂದು ತಪ್ಪನ್ನು ತಿದ್ದಿ ಇದು ತಪ್ಪು ಇದು ಸರಿ ಅಂತ ತೋರಿಸ್ಕೊಡಿ, ಒಳ್ಳೆ ವ್ಯಕ್ತಿಗಳಾಗ್ತಾರೆ. ಯಾಕೆ ಮಾತನ್ನು ಹೇಳಿದೆ ಗೊತ್ತಾ, ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು, ಕೌರವರ ಸಂಹಾರ ಆಗಿತ್ತು, ಎಲ್ಲ 101 ಜನ ಕೌರವರು ಸತ್ತೋಗಿದ್ರು, ಈ ಕಡೆ ಪಾಂಡವರು ವಿಜಯಿಗಳಾಗಿದ್ರು. ಗಾಂಧಾರಿ ಕೌರವರ ತಾಯಿ ಕಣ್ಣಲ್ಲಿ ನೀರು ಹಾಕೊಳ್ತಾ ಅಳ್ತಾ ಇದ್ಲು. ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಶ್ರೀಕೃಷ್ಣ ಹೋದ. ಅಲ್ಲಿಗೆ ಹೋದಾಗ ಏನಾಯ್ತು ಗೊತ್ತಾ, ಸಮಾಧಾನ ಮಾಡ್ಕೋ ಗಾಂಧಾರಿ ಅಂತ ಹೇಳಿದಾಗ ಕೃಷ್ಣ ಬೈತಾಳೆ, ಕೇಳ್ಕೊಳ್ತಾಳೆ. ಕೃಷ್ಣನನ್ನ ಗಾಂಧಾರಿ ಏನಂತ ಗೊತ್ತಾ, ಕೃಷ್ಣ ಕುಂತಿ ನಿನ್ನನ್ನು ಎಷ್ಟು ಗೌರವಿಸ್ತಿದ್ಲೋ ನಾನು ನಿನ್ನನ್ನು ಅಷ್ಟೇ ಗೌರವಿಸ್ತಾ ಇದ್ದೆ, ಆದರೆ ಕುಂತಿಗಷ್ಟು ಒಳ್ಳೆ ಮಕ್ಕಳನ್ನ ಕೊಟ್ಬಿಟ್ಟು ನನಗ್ಯಾಕಿಂತ ನೀಚರು ಪರಮ ನೀಚರು ಮಕ್ಕಳನ್ನ ಕೊಟ್ಟೆ ಅಂತ. ಆಗ ಕೃಷ್ಣ ನಗ್ತಾ ಹೇಳ್ತಾನೆ, ತಪ್ಪು ತಿಳ್ಕೊಳ್ಬೇಡ, ನಾನು ಯಾರಿಗೂ ಒಳ್ಳೆ ಮಕ್ಕಳನ್ನು ಕೊಡೋದಿಲ್ಲ, ಕೆಟ್ಟ ಮಕ್ಕಳನ್ನು ಕೊಡೋದಿಲ್ಲ. ಕುವೆಂಪು ಹೇಳ್ತಾರಲ್ಲ,
ಹುಟ್ಟುತ್ತಾ ಹುಟ್ಟುತ್ತಾ ಎಲ್ಲರೂ ವಿಶ್ವಮಾನವರು, ಬೆಳೀತಾ ಬೆಳೀತಾ ಎಲ್ಲ ಸಮಯ ಸಂದರ್ಭಗಳಿಗೆ ಸಿಗಾಕೊಂಡು ಅಲ್ಪಮಾನವರಾಗ್ತಾರೆ. ನಿನ್ನ ಮಕ್ಕಳು ಕೆಟ್ಟವರಲ್ಲ. ಕುಂತಿ ತನ್ನ ಮಕ್ಕಳು ಹುಟ್ಟಿದಾಗಲಿಂದ ಇಲ್ಲಿಯವರೆಗೆ ಎಲ್ಲಿಗೆ ಹೋಗ್ತಾರೆ, ಏನ್ ಮಾತಾಡ್ತಾರೆ, ಯಾರ ಜೊತೆ ಸೇರ್ತಾರೆ, ಏನ್ ಕೆಲಸಗಳನ್ನ ಮಾಡ್ತಾರೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಮಕ್ಕಳ ಜವಾಬ್ದಾರಿಯನ್ನು ಹೊತ್ಕೊಂಡ್ಲು. ಆದ್ರೆ ನೀನೇನ್ ಮಾಡ್ದೆ? ಗಂಡನಿಗಿಲಿದ ಕಣ್ಣು ನನಗೇನು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿನ್ನ ತಮ್ಮನಿಗೆ ಕೊಟ್ಬಿಟ್ಟಲ್ಲಪ್ಪ, ಶಕುನಿಗೆ ಕೊಟ್ಟಲ್ಲಪ್ಪ ನಿನ್ನ ಮಕ್ಕಳನ್ನ ಜವಾಬ್ದಾರಿಯನ್ನ. ಆದರೆ ನಿನ್ನ ರಾಜ್ಯದ ಮೇಲಿನ ಸೇಡನ್ನ, ಆ ಕುರುವಂಶವನ್ನು ನಾಶ ಮಾಡೋದಕ್ಕೆ ಶಕುನಿ ಏನು ಮಾಡ್ದ? ನಿನ್ನ ಮಕ್ಕಳಿಗೆ ಕೆಟ್ಟದ್ದನ್ನ ಅರಿದು ಕುಡಿಸಿ ಅವರನ್ನ ನೀಚಾತಿ ನೀಚರನ್ನಾಗಿ ಮಾಡಿ ಇವತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಮಕ್ಕಳು ಬೀದಿ ಹೆಣಗಳಾಗಿ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ತಾಯಿಯಾದ ನೀನೇ ಹೊರತು ಬೇರೆ ಯಾರೂ ಅಲ್ಲ. ಕಾರಣ ನಿನ್ನ ಮಕ್ಕಳ ಜವಾಬ್ದಾರಿಯನ್ನ ನೀನು ಹೊತ್ಕೊಳ್ಳದೆ ಇರೋದು. ಈಗ ಹೇಳಿ, ತಾಯಿಯಾದವರ ಮೇಲೆ, ತಂದೆಯಾದವರ ಮೇಲೆ ಮಕ್ಕಳ ಜವಾಬ್ದಾರಿ ಎಷ್ಟಿದೆ ಅಂತ. ಆತ್ಮೀಯರೇ, ಕೊನೆಯದಾಗಿ ಅನೇಕ ಜನ ಪೋಷಕರು ದುಡ್ದು ಮಕ್ಕಳಿಗೋಸ್ಕರ ಗಂಟನ್ನು ಕಟ್ತಾ ಇರ್ತಾರೆ. ಆದರೆ ನೆನಪಿಟ್ಕೊಳ್ಳಿ, ಪೂಜ್ಯರ ಒಂದು ಮಾತು ನನಗೆ 15 ವರ್ಷಗಳಿಂದ, ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ HMT ಹತ್ರ ಎಡಗಡೆಗೆ ಒಂದು ಬೋರ್ಡ್ ಹಾಕಿದ್ರು, ಬ್ಯಾನರು, ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಅಂತ ಒಂದು ಲೈನು. ಎರಡನೇದು ಎಷ್ಟು ಚೆನ್ನಾಗಿದೆ, ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಆ ಒಂದು ಶ್ರೀವಾಣಿ ಸಾಕು ನಿಮ್ಮ ಮಕ್ಕಳ ಭವಿಷ್ಯವನ್ನ ಹೇಗೆ ತೀಡಬೇಕು ಅನ್ನ ತಿಳ್ಕೊಳ್ಳೋದಕ್ಕೆ. ಆತ್ಮೀಯ ಮಿತ್ರರೇ, ಆತ್ಮೀಯ ಪೋಷಕರೇ, ಯಾವ ಪಕ್ಷಿಯೂ ಕೂಡ ಜಗತ್ತಿನಲ್ಲಿ ಮನುಷ್ಯರನ್ನ ಬಿಟ್ಟು ಯಾವ ಪಕ್ಷಿಯೂ ಕೂಡ ತನ್ನ ಮರಿಗಳಿಗೆ ಶ್ರೀಗಂಧದ ಮರದ ಕೊಂಬೆಯ ಮೇಲೋ ಬೀಟೆ ಅಥವಾ ತೇಗದ ಮರದ ಕೊಂಬೆಯಲ್ಲೋ ಗೂಡನ್ನ ಕಟ್ಟಿ ಹೋಗೋದಿಲ್ಲ. ಮೊಟ್ಟೆ ಇಟ್ಟು ಮರಿ ಮಾಡಿ ಹಾರುವ ವಯಸ್ಸು ಬರುವವರೆಗೆ ಮಾತ್ರ ಅವುಗಳ ಜವಾಬ್ದಾರಿ. ಹಾರುವ ಶಕ್ತಿ ಬಂದ ಮೇಲೆ ಪಶು ಪಕ್ಷಿ ಪ್ರಾಣಿಗಳು ಮತ್ತೆ ಏನು ಮಾಡ್ತವೆ ಗೊತ್ತಾ? ನಿಮ್ಮ ಜೀವನ ನಿಂದು ಹುಟ್ಟಿಸಿದ್ದೇವೆ, ಸಾಕಿದ್ದೇವೆ, ಸಮರ್ಥರನ್ನಾಗಿ ಮಾಡಿದ್ದೇವೆ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಪಕ್ಷಿಗಳು ಸ್ವತಂತ್ರವಾಗಿ ಕಳಿಸ್ತಾವಲ್ಲ, ಆ ಸ್ವತಂತ್ರವಾಗಿ ಬದುಕೋದನ್ನು ನಿಮ್ಮ ಮಕ್ಕಳಿಗೆ ಕಳಿಸಿ. 4 ಗೋಡೆಗಳ ಮಧ್ಯೆನೆ ಹುಟ್ಟಿ 4 ಗೋಡೆಗಳ ಮಧ್ಯೆನೆ ಬೆಳೆದು 4 ಗೋಡೆಗಳ ಮಧ್ಯೆನೆ ಬೆಳೆದು ಕೊನೆಗೆ 4 ಗೋಡೆಗಳ ಮಧ್ಯೆನೆ ಅಂತ್ಯಕಾಲವನ್ನು ನೋಡುವಂತಹ ಮಕ್ಕಳನ್ನಾಗಿ ಮಾಡಬೇಡಿ. 4 ಗೋಡೆಗಳ ಮಧ್ಯೆ ಹುಟ್ಟಿದ್ರೂ ಕೂಡ 10 ದಿಕ್ಕುಗಳು ಕೂಡ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಜಗತ್ತಿನ ಯಾವ ಮೂಲೆಯಲ್ಲಿ ಕೇಳಿದ್ರು ಕೂಡ ಇಂಥವ್ರು ನನಗೆ ಗೊತ್ತು ಅಂತ ಸಾಧನೆ ಮಾಡೋ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ. ಆತ್ಮೀಯರೇ, ಆ ಮಕ್ಕಳನ್ನು ಬೆಳೆಸಿ